ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲಾರಾಧ್ಯ. ಬಂಧುಗಳೇ, ಶಿಡ್ಲಘಟ್ಟದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶ್ರೀಯುತ ಸೀಕಲ್ ಆನಂದಗೌಡರು ದಿಬ್ಬೂರಹಳ್ಳಿ ಮತ್ತು ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಹಳ್ಳಿಗಳಲ್ಲಿ SIR ಕುರಿತಾದ ಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಾ ಬರುತ್ತಿದ್ದರು. ಜಾಗೃತಿ ಕಾರ್ಯಕ್ರಮದಲ್ಲಿ SIRನ ವಿಚಾರದಲ್ಲಿ BLOಗಳಿಗೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಹಕರಿಸಿ ಅವರ ಕೆಲಸಕ್ಕೆ ಸಹಕಾರ ನೀಡಿ ಎಂದು ಎಲ್ಲ ನಾಗರಿಕರಿಗೆ ಮತ್ತು ತಮ್ಮ ಕಾರ್ಯಕರ್ತರಿಗೆ ಮತ್ತು ಬೆಂಬಲಿಗರಿಗೆ ಸೂಚನೆಗಳನ್ನು ನೀಡಿದರು. ಇದೇ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡಿದ ಆನಂದಗೌಡರು, 20 ವರ್ಷಗಳ ನಂತರ ಈ SIR ಎನ್ನುವ ಪರಿಷ್ಕರಣೆಯ ಅವಕಾಶ ಸಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಅರ್ಹ ಮತದಾರರಿಗೆ ಅನ್ಯಾಯವಾಗದೆ ಮತ್ತು ಅನರ್ಹ ಮತದಾರರನ್ನು ತೆಗೆದುಹಾಕುವ ಮೂಲಕ ಸಮರ್ಥವಾಗಿ ಈ ಕೆಲಸವನ್ನು ಮಾಡುವ ಕಾಯಕಲ್ಪವನ್ನು ನಮ್ಮ ಪಕ್ಷ ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಮಾನ್ಯ ಸೀಕಲ್ ಆನಂದಗೌಡರು ಪ್ರತಿ ಹಳ್ಳಿಗೂ ಭೇಟಿ ನೀಡುವುದರ ಮೂಲಕ ಬಿಸಿಲು ಗಾಳಿ ಲೆಕ್ಕಿಸದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಎಂಬುದು ಅವರ ಕಾರ್ಯಶೈಲಿ ನೋಡಿ ಅರ್ಥವಾಗುತ್ತಿತ್ತು. ಅವರು ಹೋದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಸೇರುತ್ತಿದ್ದ ಜನರ ಸಮೂಹವೇ ಹೇಳುತ್ತಿತ್ತು, ಆನಂದಗೌಡರು ಎಷ್ಟು ಚೆನ್ನಾಗಿ ಸಂಘಟನೆಯಲ್ಲಿ ತೊಡಗಿದ್ದಾರೆ ಎಂದು. ಮಾನ್ಯ ಆನಂದಗೌಡರಿಗೆ ಶುಭವಾಗಲಿ. ತಲಕಾಯಲಬೆಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಾಂಡ್ಲಿಸಿಂತೆ ಬೂತ್ನಲ್ಲಿ ಇವತ್ತಿನ ದಿವಸ ಒಂದು SIR ಕುರಿತಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮ್ಮ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೀಕಲ್ ರಾಮಚಂದ್ರಗೌಡರ ಒಂದು ಸೂಚನೆಯ ಮೇರೆಗೆ ನಾನು BLA ಆಗಿ ಒಂದು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಈ ಒಂದು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಹಾಗೂ ತ್ವರಿತವಾಗಿ ಏನು ಸಮಯಾವಕಾಶ ನಮಗೆ ಚುನಾವಣಾ ಆಯೋಗ ಕೊಟ್ಟಿದೆ ಅದರ ಒಳಗಡೆ ನಾವು ಈ ಕಾರ್ಯವನ್ನು ಮುಗಿಸ್ಬೇಕು ಅಂತೇಳಿ ಯಾರು ನಾವು ಈ ಬೂತ್ ಮಟ್ಟದಲ್ಲಿ BLA 2 ಆಗಿ ನೇಮಕಗೊಳಿಸಿದ್ವಿ ಪಕ್ಷದ ವತಿಯಿಂದ ಅವರ ಎಲ್ಲರನ್ನೂ ಸಂಪರ್ಕದಲ್ಲಿ ಇಟ್ಕೊಂಡು ಈಗಾಗಲೇ ಚುನಾವಣಾ ಆಯೋಗದಿಂದ ಯಾರು ಬೂತ್ ಲೆವೆಲ್ ಆಫೀಸರ್ ಇದ್ದಾರೆ ಅವ್ರನ್ನೂ ಸಂಪರ್ಕ ಮಾಡೋದ್ರ ಮುಖಾಂತರ ಈ ಒಂದು SIRನ ಬೇಗ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನು ಈಗಾಗಲೇ ಚುರುಕುಗೊಳಿಸಿದ್ದೀವಿ. ಉದ್ದೇಶ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಯಾರೆಲ್ಲ ಅರ್ಹರಿದ್ದಾರೆ ಪ್ರತಿಯೊಬ್ಬರೂ ಸಹ ಮತಪಟ್ಟಿಯಲ್ಲಿ ಇರಬೇಕು, ಯಾರು ಅನರ್ಹರಿದ್ದಾರೆ ಅವ್ರನ್ನೆಲ್ಲ ಮತಪಟ್ಟಿಯಿಂದ ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ 22-23 ವರ್ಷಗಳಾದ ಮೇಲೆ ನಮಗೆ ಈ ಒಂದು SIR ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಬಂದಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋದ್ರ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಅರ್ಹ ಮತವನ್ನು ಪಟ್ಟಿಯಿಂದ ಬಿಡಬಾರ್ದು ಅನ್ನೋ ಒಂದು ಪಣ ತೊಟ್ಟಿದ್ದೀವಿ. ಅದಕ್ಕೆ ಸಹಕಾರ ಕೊಡಿಸೋದ್ರ ಮುಖಾಂತರ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ಬೂತ್ ಮಟ್ಟದ ಅಧ್ಯಕ್ಷರು ಹಾಗೂ BLA 2ಗಳು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ನಾವು ಬೂತ್ನಲ್ಲಿ ಬಂದಾಗ ಅವರು ಸಂಪೂರ್ಣ ಮಾಹಿತಿ, ಇಷ್ಟು ಪರ್ಸೆಂಟೇಜು ವೋಟ್ ಆಗಿದೆ, ಎನಮರೇಷನ್ ಫಾರ್ಮ್ ಫಿಲ್ ಆಗಿದೆ, ಇಷ್ಟು ಪರ್ಸೆಂಟೇಜ್ ಎನಮರೇಷನ್ ಫಾರ್ಮ್ ಕಲೆಕ್ಟ್ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ನೋಟ್ ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ದಂಡಾಧಿಕಾರಿಗಳಿಗೆ ಪ್ರತಿ ದಿನವೂ ನಾವು ಒಂದು ಅಪ್ಡೇಷನ್ ಕೊಡ್ತಾ ಇದ್ವಿ. ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲೇ ಒಂದು BLA 2 ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಇಮ್ಮಿಡಿಯೇಟ್ ಆಗಿ ನಮ್ಮ ದಂಡಾಧಿಕಾರಿಗಳ ಆಗಿರ್ತಕ್ಕಂಥ ಗಗನ ಸಿಂಧು ಅವರಿಗೆ ಸಂಪರ್ಕ ಮಾಡಿದಾಗ ಅವರು ಖಂಡಿತವಾಗಿಯೂ ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲರ ಒಂದು ಟೀಮ್ ವರ್ಕ್ನಿಂದ ಈ ಬಾರಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ SIR ಖಂಡಿತವಾಗಿ ತುಂಬ ಸುಸೂತ್ರವಾಗಿ, ಯಾವ ರೀತಿ ನಮ್ಮ ನರೇಂದ್ರ ಮೋದಿಯವರ ಒಂದು ಕನಸಾಗಿತ್ತು ಪ್ರತಿಯೊಬ್ಬ ಭಾರತೀಯನು ಇದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ನಮ್ಮ ಮತ ನಮ್ಮ ಹಕ್ಕು, ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದು ಇವತ್ತಿನ ದಿವಸ ಕಂಡು ಬರ್ತಾ ಇದೆ. ಇದರ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಹಾಗೂ ಬೂತ್ ಮಟ್ಟದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇದರಿಂದ ಪಕ್ಷದಿಂದ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಮಾಡಿದ್ರಿ. ಈ ಕಾಂಗ್ರೆಸ್ ಸರ್ಕಾರ ಇದನ್ನ ಒಂದು ಬೀದಿ ಇದನ್ನ ಮಾಡ್ತಾ ಇದೆ, SIR ಫಾರ್ಮ್ಸ್ ಎಲ್ಲ ಒಂದು ಕಡೆ ಇದು ಮಾಡಿ ಅಂತ, ಅದ್ರ ಬಗ್ಗೆ ಏನಾದ್ರು? ಈ SIR ಚುನಾವಣಾ ಆಯೋಗ ಭಾರತದಲ್ಲಿ ಶುರು ಮಾಡಿದಾಗ ಮೊದಲು ವಿರೋಧ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಯಾರು ನುಸುಳುಕೋರರನ್ನು ಇಟ್ಕೊಂಡು ಅವರನ್ನು ಒಂದು ಬೋಗಸ್ ಮತಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಅಲ್ಲಲ್ಲಿ ಒಂದು ಜಯವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ವಿಶೇಷವಾಗಿ ಬಾಂಗ್ಲಾದಿಂದ ವಲಸೆ ಬಂದಿರತಕ್ಕಂಥವರು, ಪಾಕಿಸ್ತಾನದಿಂದ ವಲಸೆ ಬಂದಿರತಕ್ಕಂಥವರು, ಇಂಥವ್ರಿಗೆಲ್ಲ ಇಲ್ಲಿ
ವೋಟರ್ ಐ ಡಿಗಳನ್ನ ಕೊಟ್ಟು ಅವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅದಕ್ಕೋಸ್ಕರ ಯಾವಾಗ SIR ಅಂತ ಶುರುವಾಯಿತು, ಅವರೆಲ್ಲ ಮತದಾರರ ಪಟ್ಟಿಯಿಂದ ತೆಗೆದಾಕ್ತಾರೆ ಅನ್ನೋದು ಗೊತ್ತಾಯಿತು. ಅವ್ರಿಗೊಂದು ಆತಂಕ ಶುರುವಾಯಿತು. ಅರೆ ನಾವಿಷ್ಟು ದಿನ ನಾವು ಚುನಾವಣೆಗಳಲ್ಲಿ ಜಯ ಗಳಿಸ್ತಾ ಇದ್ದಿದ್ದು ಆ ಒಂದು ವಲಸೆ ಮತಗಳಿಂದ, ಬೋಗಸ್ ಮತಗಳಿಂದ. ಈಗ ಇದನ್ನೆಲ್ಲ ನಾವು ಫಿಲ್ಟ್ರೇಷನ್ ಮಾಡಿಬಿಟ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಗೂ ಸೋಲ್ತೀವಿ ಅನ್ನೋ ಒಂದು ಭಯದಿಂದ ಅವರು ವಿರೋಧವನ್ನು ವ್ಯಕ್ತ ಮಾಡಿದ್ರು. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟದಲ್ಲೂ ಫಸ್ಟ್ ಅದೇ ರಾಗ ತೆಗಿತಾ ಇದ್ರು ಯಾರು ಈ ಕಾಂಗ್ರೆಸ್ದಲ್ಲಿ ಇರ್ತಕ್ಕಂಥವ್ರು. ಈಗ ಅವ್ರು ಏನು ಮಾಡಿದ್ರು, ಏನು ಬೊಬ್ಬೆ ಹೊಡ್ಕೊಂಡ್ರೂ ಚುನಾವಣಾ ಆಯೋಗ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಆಯೋಗ. ಹಾಗಾಗಿ ಈ ಥರ ಬೊಬ್ಬೆ ಹೊಡಿತಕ್ಕಂಥವ್ರೆಲ್ಲ ಸೊಪ್ಪಾಕೋದಿಲ್ಲ. ಕಾನೂನಾತ್ಮಕವಾಗಿ ಕಾನೂನ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ನಮ್ಮ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಯಾರೆಲ್ಲ ಮತದಾರ ಪಟ್ಟಿಯಲ್ಲಿ ಉಳಿಬೇಕು ಅರ್ಹರೋ ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬೊಬ್ಬೆ ಹೊಡೆಯೋರಿಗೆಲ್ಲ ಯಾರಿಗೂ ಸೊಪ್ಪಾಗ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಖಂಡಿತವಾಗೂ ಕಾನೂನಾತ್ಮಕದ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಮಾಡ್ತಾ ಇದ್ದಾರೆ.